ಇಂದು ದೇವರ ಸ್ವರವನ್ನು ಕೇಳೋಣ. ಕರ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ನನ್ನ ಶುಭಾಶಯಗಳು. ಇಂದಿನ ಕಾಲದಿಂದ ನಮ್ಮ ಯೇಸು ಕ್ರಿಸ್ತನಾದ ರಕ್ಷಕನಾದ ದೇವರು ನಮ್ಮನ್ನು ಕಾಪಾಡಿ ನಮ್ಮನ್ನು ಆಶೀರ್ವದಿಸಿ ಸಂಪೂರ್ಣವಾಗಿ ನಮ್ಮನ್ನು ಈ ದಿನವರೆಗೂ ಕಾಪಾಡಿ ಬಂದಿದ್ದಕ್ಕಾಗಿ ಸ್ತೋತ್ರವಾಗಲಿ. ನಾವು ಇವಾಗ ಕೀರ್ತನೆ 118:90 ವಚನವನ್ನು ಓದೋಣ ಬನ್ನಿ. ಅರಸದಲ್ಲಿರುವ ಭರವಸೆಗಿಂತ ಯೆಹೋವನಲ್ಲಿ ಭರವಸೆ ಇಡುವುದು ಉತ್ತಮ. ಅಂದರೆ ನಾವು ರಾಜರಲ್ಲಿ ನಾವು ಭರವಸೆ ಇಟ್ಟು ಬೇರೆಯವರ ಮೇಲೆ ಭರವಸೆ ಇಟ್ಟು ಅದರಿಂದ ನಮಗೆ ಸಿಗೋದು ಏನಿಲ್ಲ. ಆದರೆ ನಮ್ಮ ಕರ್ತನನ್ನು ಯೆಹೋವ ದೇವರ ಮೇಲೆ ನಾವು ಭರವಸೆ ಇಟ್ಟರೆ ಎಷ್ಟೋ ಒಳ್ಳೆಯದು. ನಮ್ಮ ಜೀವನದಲ್ಲಿ ಒಂದೊಂದು ಹಂತದಲ್ಲೂ, ಒಂದೊಂದು ದಿನದಲ್ಲೂ, ಒಂದೊಂದು ನಿಮಿಷದಲ್ಲೂ ನಮ್ಮ ಯೇಸು ಸ್ವಾಮಿ ನಮ್ಮನ್ನು ಕಾಪಾಡು ಬರುತ್ತಿರ್ತಾರೆ, ಹೌದಲ್ಲವೇ? ಇವಾಗ ನಾವು ಮಾನವರಲ್ಲಿ ಬಯಸುವುದೆಲ್ಲವನ್ನು ಯೆಹೋವನಲ್ಲಿ ಬಯಸುವುದು ಉತ್ತಮ ಎಂದು ನಾವು ಕಲಿತುಕೊಂಡಿದ್ದೇವೆ ಅಲ್ವ? ಈ ವಾಕ್ಯದಲ್ಲಿ ನಮಗೆ ಹೇಳೋದೇನೆಂದರೆ, ಮಾನವನಿಗಿಂತ ಯೇಸು ಸ್ವಾಮಿಯಲ್ಲಿ ಇರೋದೆಲ್ಲ ಉತ್ತಮವಾದು. ಅದನ್ನು ನಾವು ಕಲಿತುಕೊಂಡು ಅದರ ದಾರಿಯಲ್ಲಿ ನಾವು ನಡೆಯಬೇಕಾಗುತ್ತೆ. ನಡಿಬೇಕಾದ್ರೆ ನಮಗೆ ಮುಖ್ಯವಾದದ್ದೇನೆಂದರೆ ನಂಬಿಕೆ ಬೇಕು. ವಿಶ್ವಾಸಿಗಳಿಗೆ ಅಧಿಕಾರಿಗಳ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಲ್ವೇ? ವಿಶ್ವಾಸಿಗಳು ಏನು ಮಾಡ್ತಾರೆ? ಪೊಲೀಸ್ ಮೇಲೆ, ಅಧಿಕಾರಿಗಳ ಮೇಲೆ, ಲಾಯರ್ಗಳ ಮೇಲೆ, ಅವ್ರ ಮೇಲೆ, ಇವ್ರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆದರೆ ನಾವು ಯಾರ ಮೇಲೆ ನಂಬಿಕೆ ಇಡಬೇಕು? ನಮ್ಮ ಯೇಸು ಸ್ವಾಮಿ ಮೇಲೆ ನಾವು ಖಚಿತವಾಗಿ ನಾವು ನಂಬಿಕೆಯನ್ನು ಇಡಬೇಕಾಗುತ್ತೆ. ಅಥವಾ ನಾವು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿ ಕೊಂಡುಕೊಂಡು ನಾವು ದೇವರು ತನ್ನ ಸ್ವರೂಪದ ಸೃಷ್ಟಿ ಮಾಡಿದಾರಲ್ಲವೇ? ಆದರೆ ನಾವು ಅದಕ್ಕಾಗಿ ನಾವು ಕೃತಜ್ಞತೆ ಇದೀವಾ? ಇಲ್ಲ. ನಾವೇನು ಮಾಡ್ತಿದ್ದೀವಿ? ನಾವು ಬರೀ ಲೋಕ ಆಲೋಚನೆಗಳು, ಲೋಕದ ಆಡಂಬರಗಳು, ಲೋಕದ ವಿಷಯಗಳಲ್ಲೇ ನಾವು ನಮ್ಮ ಸಮಯವನ್ನು ಕಳೆದಿದ್ದೇವೆ. ಆದರೆ ಅದಕ್ಕೆ ಕಿವಿ ಕೊಡ್ತಿದ್ದೇವೆ. ನಾವು ದೇವರ ಮೇಲೆ ನಂಬಿಕೆ ಉಂಟು, ದೇವರಿಗಾಗಿ ನಾವು ಮುಂದಕ್ಕೆ ಹೋಗ್ತಿಲ್ಲ. ದೇವರ ಪ್ರೀತಿ, ದೇವರ ಧ್ವನಿ, ದೇವರ ನಂಬಿಕೆ, ದೇವರದ ವಾಕ್ಯ ನಾವು ಓದುತ್ತಿಲ್ಲ, ಕೇಳುತ್ತಿಲ್ಲ. ಅದರ ಜೀವನವನ್ನು ನಾವು ಅದರಂಗೆ ನಡೆಯುತ್ತಿಲ್ಲ. ಮೇಯ್ನಾಗಿ ನಮಗೆ ನಂಬಿಕೆ ಇಲ್ಲ. ಇವಾಗ ನಮಗೊಂದು ಕಷ್ಟ ಬಂದರೆ ಆ ಕಷ್ಟದಲ್ಲಿ ನಾವು ಏನು ಹೇಳ್ಕೊತೀವಿ? ಬೇರೆಯವ್ರಿಗೆ ಹೋಗಿ ಹೇಳ್ಬಿಟ್ರೆ ಅಮ್ಮ ನಮ್ಮ ಭಾರ ತೀರುತ್ತೆ. ಇಲ್ಲ, ಖಚಿತವಾಗೂ ಸಹೋದರ ಸಹೋದರಿಗಳೇ, ಈ ವಾಕ್ಯವಿದು ನಿಮಗೆ ದೇವರು ಹೇಳಿದ್ದಾನೆ. ನಾವು ಯಾವ ಮನುಷ್ಯರ ಹತ್ರ ಹೋದರೂ ನಮ್ಮ ಕಷ್ಟವನ್ನು ನಿರ್ವಹಿಸೋದಿಲ್ಲ. ಇದು ದೇವರ ಉದ್ದೇಶ. ಏನಂದರೆ, ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಕಷ್ಟವೆಲ್ಲ ಬೆಟ್ಟಂಗಿರುವುದನ್ನು ಸಾಸಿವೆಗೆ ಎಲ್ಲ ಕರಗೋಗುತ್ತೆ ಅಲ್ಲವೇ? ಇವಾಗ ನಾವು ಕೀರ್ತನೆ 44 ಕರ್ತನು ಈ ವಾಕ್ಯವನ್ನು ಸ್ಪಷ್ಟವಾಗಿ ನಮಗೆ ಹೇಳಿದ್ದಾನೆ. ಕರ್ತನಲ್ಲಿ ನಂಬಿಕೆ ಇಡುವವನು ಧನ್ಯನು, ಗರ್ವಿಷ್ಠರನ್ನು ದೃಷ್ಟಿಸುವುದಿಲ್ಲ, ಅವರು ಮಾರ್ಗದಿಂದಲೂ ಸುಲಿಗೆ ಇರುವುದಿಲ್ಲ ಅಲ್ಲವೇ? ಇವಾಗ ನಾವು ಕರ್ತನಲ್ಲಿರುವರು ನಂಬಿಕೆ ಇಡುವರು ಧನ್ಯರು. ಗರ್ವಿಷ್ಠರು ಏನು ಮಾಡ್ತಾರೆ? ಅವ್ರು ದೃಷ್ಟಿಸುವುದಿಲ್ಲ, ಅದನ್ನು ನೋಡುವುದು ಇಲ್ಲ. ಅದರಂತೆ ನಾವು ಯೇಸು ಸ್ವಾಮಿಗಾಗಿ ನಮ್ಮ ಜೀವನವನ್ನು, ನಾವು ಕರ್ತರಿಗಾಗಿ ನಾವು ನಮ್ಮ ಜೀವನವನ್ನು ಕೊಡಬೇಕಾಗುತ್ತೆ. ಈ ಮನುಷ್ಯರಲ್ಲಿ ಅಹಂಕಾರಿಗಳಿರ್ತಾರೆ, ತುಂಬ ವಿಧವಾದ ಜನಗಳು ಇರ್ತಾರೆ. ಆ ಜನವೆಲ್ಲ ನಾವು ನೋಡಿಕೊಂಡಿದ್ರೆ ನಮ್ಮ ಬದುಕು ಹಾಳಾಗುತ್ತೆ. ಆದ್ದರಿಂದ ನಾವು ನೋಡಬೇಕಾಗಿದ್ದರು ಮನುಷ್ಯನನ್ನೇ ನೋಡಬೇಕು. ಯೆಶಾಯ 2:20 ತುಂಬ ಬಲವಾದ ವಾಕ್ಯವನ್ನು ನಮಗೆ ಯೇಸು ಸ್ವಾಮಿ ಮಾತಾಡಿದ್ದಾರೆ. ಏನಂದರೆ, ನಾವು ಬದುಕಿರುವುದು ದೃಷ್ಟಿಯಲ್ಲಿ ಯಾರ ಬದುಕು? ಯೇಸು ಸ್ವಾಮಿ ಬದುಕಲ್ಲೇ ನಾವು ಇರಬೇಕಾಗುತ್ತೆ. ನಾವು ದೇವರನ್ನೇ ನಂಬಬೇಕಾಗುತ್ತೆ, ದೇವರಿಗಾಗಿಯೇ ನಮ್ಮ ಜೀವನವನ್ನು ಕೊಡಬೇಕಾಗುತ್ತೆ. ಆದರೆ ನಾವು ಮಾಡ್ತಿದ್ದೀವ? ಅದರಿಂದ ನಮಗೆ ಎಷ್ಟೊಂದು ಆಶೀರ್ವಾದ ಬರ್ತಿದೆ, ಅದನ್ನು ನಾವು ನೋಡ್ತಿಲ್ಲ. ನೋಡಿ, ಈ ದಿನ ಎಷ್ಟೋ ಜನರು ನೋಡಿಲ್ಲ, ಎಷ್ಟೋ ಜನರು ಕೊರೋನಾದಿಂದ ಸತ್ತೋಗಿದ್ದಾರೆ. ಆದರೆ ದೇವರು ನಮ್ಮನ್ನು ಬದುಕಿಸಿ ನಮ್ಮನ್ನು ಈ ದಿನವನ್ನು ಸಂತೋಷವಾಗಿ ತಿನ್ನೋದಕ್ಕೆ, ಇರೋದಕ್ಕೆ, ನಾವು ಏನು ಶ್ವಾಸ ತಗೊಳ್ಳೋಕೆ ಎಲ್ಲದಕ್ಕೂ ಆಶೀರ್ವಾದ ಕೊಟ್ಟಿದ್ದಾರಲ್ವ? ಎಷ್ಟೋ ಜನರಿಗೆ ಕೈ ಕಾಲಿಲ್ಲ, ಕಣ್ಣುಗಳಿಲ್ಲ, ಹೌದಾ? ಎಲ್ಲಾದರೂ ಹೋಗ್ಬೇಕಾದ್ರೆ ಅಲ್ಲೇ ನುಸುಕಿ ಹೋಗ್ಬಿಡ್ತಾರೆ. ಆದರೆ ದೇವರು ನಮ್ಮನ್ನು ಹಂಗೆ ಇಟ್ಟಿಲ್ವಲ್ಲ? ಅದನ್ನು ನಾವು ನೋಡಿದ್ದೀವ? ಹಿಂದೆ ನಾವು ತಿರುಗಿ ನೋಡಿದ್ರೆ ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಬಂದಿದ್ರು. ಮುಂದಕ್ಕೆ ನಾವು ಹೋಗ್ತಿರ್ಬೇಕಾದ್ರೆ ಯೇಸು ಸ್ವಾಮಿ ನಮ್ಮ ಕರವನ್ನು ಹಿಡಿದು ನಡೀತಿದ್ದಾನೆ. ನಾನು ಹೇಳೋದಿದೆ, ನಾವು ಸಹೋದರ ಸಹೋದರಿಗಳೇ, ನಾವೆಲ್ಲರೂ ಒಂದೇ ಹೃದಯದಿಂದ ಯೇಸು ಸ್ವಾಮಿಗೆ ಧ್ವನಿಗೆ ಕೊಟ್ಟು ಯೇಸು ಸ್ವಾಮಿನ ಪ್ರೀತಿಸಬೇಕು. ಕಡ್ಡೆಯವರೆಗೂ ನಮ್ಮನ್ನು ಕಾಪಾಡುವವನು ಯೇಸು ಸ್ವಾಮಿ ಒಬ್ಬರೇ. ಆತನ ಮೇಲೆ ನಾವು ನಂಬಿಕೆ ಇಡಬೇಕಾಗುತ್ತೆ. ನಮ್ಮ ಜೀವನವನ್ನು ಆತನ
ಆತನ ಮೇಲೆ ನಾವು ನಡೆಯಬೇಕಾಗುತ್ತೆ. ಇದು ಅರ್ಥ ಆಯ್ತಲ್ಲ ನಿಮಗೆ ನಾನು ಹೇಳೋದು? ಯಾಕಂದರೆ ನಂಬಿಕೆಯನ್ನು ನಾವು ಬಲಪಡಿಸಲು ನಾವು ತೋರುವ ಒಂದೇ ಒಂದು ದೇವರ ಮೇಲೆ ಪ್ರೇಮ. ದೇವರು ನಮ್ಮ ಮೇಲೆ ಎಷ್ಟೊಂದು ಕರುಣೆ ಇಟ್ಟಿದ್ದಾನೋ ಅದೇ ರೀತಿಯಲ್ಲಿ ನಾವು ಯೇಸು ಸ್ವಾಮಿ ಮೇಲೆ ಏನಿಡಬೇಕು? ಪ್ರೇಮ ಇಡಬೇಕು. ಪ್ರೇಮ, ನಂಬಿಕೆ, ಆತನ ಮೇಲೆ ನಾವು ಬದುಕಿರುವ ನಮ್ಮ ಜೀವನವನ್ನು ಆತನಿಗೆ ಜೀವವನ್ನು ಅರ್ಪಣೆ ಮಾಡಬೇಕಾಗುತ್ತೆ. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನಾವು ದೇವರಿಗಾಗಿ ಬದುಕಬೇಕು. ಓಕೆನಾ? ಇವಾಗ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಬನ್ನಿ ಸಹೋದರ ಸಹೋದರಿಗಳೇ, ಪ್ರಾರ್ಥನೆ ಮಾಡೋಣ. ನಮ್ಮ ಪವಿತ್ರಾತ್ಮದಲ್ಲಿರುವ ನಮ್ಮ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನವನ್ನು ನಾವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರೇ, ನೀವು ಸಾರಿದ ಈ ವಾಕ್ಯಕ್ಕಾಗಿ ನಮಗೆ ಸ್ತೋತ್ರ. ನಿಮಗೇನು ಸ್ತೋತ್ರ ಸ್ವಾಮಿ. ಅಪ್ಪ, ನೀವು ಎಷ್ಟೋ ಜನರು ಈ ವಾಕ್ಯವನ್ನು ಕೇಳದೆ ಕಷ್ಟಪಡ್ತಿದ್ದಾರೆ, ಆದರೆ ನೀವು ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಟು ನಮಗೆ ಈ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ನಮ್ಮ ಜೀವನದಲ್ಲಿ ಇದೇ ರೀತಿಯಲ್ಲಿ ನಾವು ನಡೆಯುತ್ತೇವೆ, ನಿಮಗಾಗಿ ನಾವು ಬದುಕುತ್ತೇವೆ, ನಿಮ್ಮನ್ನೇ ನಂಬುತ್ತೇವೆ, ನಿಮ್ಮನ್ನೇ ಪ್ರೀತಿಸ್ತೇವೆ, ನಮ್ಮ ಜೀವನ ನಿಮಗಾಗಿ ಅರ್ಪಣೆ ಮಾಡ್ತೇವೆ. ಮನುಷ್ಯರ ಹತ್ರ ಅರ್ಪಣೆ ಮಾಡೋದಕ್ಕಿಂತ ನಿಮ್ಮ ಹತ್ರ ನಾವು ಮಾಡ್ತೇವೆ ತಂದೆಯೇ. ಈಗೋ ನನ್ನ ರಾಜಾದಿರಾಜನೇ, ನನ್ನ ಸೃಷ್ಟಿಕರ್ತನೇ, ನೀವು ನಮಗೆ ಸಹಾಯ ಮಾಡುವಂತೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. ಎಲ್ಲರಿಗೂ ಶುಭವಾಗಲಿ ಈ ದಿನವು. ಆಮೇನ್.